ಶಿಮ್ಲಾದಲ್ಲಿ ಅಕ್ರಮ ಮಸೀದಿಯನ್ನು ನಿರ್ಮಿಸಿದ್ದಾರೆ. ಅದನ್ನು ತೆರವುಗೊಳಿಸಬೇಕು ಅಂತ ಆಗ್ರಹಿಸಿ ಹಿಂದೂ ಪರ ಸಂಘಟನೆಗಳು ಪ್ರತಿಭಟನೆಯನ್ನು ನಡೆಸಿವೆ. ದೊಡ್ಡ ಮಟ್ಟದಲ್ಲಿ ಬ್ಯಾರಿಕೇಡ್ ತಳ್ಳಿಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಿಷೇಧಾಜ್ಞೆ ಇದ್ರೂ ಕೂಡ ಬ್ಯಾರಿಕೇಡ್ಗಳನ್ನು ತಳ್ಳಿ ಹಿಂದೂ ಪರ ಸಂಘಟನೆಯವರು ಪ್ರತಿಭಟನೆ ಮಾಡಿದ್ದಾರೆ. ಅನಧಿಕೃತ ಮಸೀದಿ ತೆರವಿಗೆ ಹಿಂದೂ ಸಂಘಟನೆಗಳು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಈಗ ನೋಡ್ತಾ ಇರ್ತಕ್ಕಂಥದ್ದು ಶಿಮ್ಲಾದಲ್ಲಿ, ಹಿಮಾಚಲ್ ಪ್ರದೇಶ ಶಿಮ್ಲಾದಲ್ಲೇನೋ ಅನಧಿಕೃತವಾಗಿ ಕಟ್ಟಿದ್ದಾರೆ ಮಸೀದಿಯನ್ನು, ಅದನ್ನು ತೆರವು ಮಾಡಿ ಅಂತ ಒಂದು ಹೋರಾಟ, ಪ್ರತಿಭಟನೆ, ಬ್ಯಾರಿಕೇಡನ್ನು ತಳ್ಳಿ ಪೊಲೀಸರ ಜೊತೆ ಮಾತಿನ ಚಕಮಕಿ ಎಲ್ಲ ನಡೆದಿದೆ. ಪೊಲೀಸ್ ಪ್ರೊಟೆಕ್ಷನ್ ಕೂಡ ಭಾರಿ ಕೊಟ್ಟಿದ್ದಾರೆ. ಆದರೂ ಆಗಿದೆ. ಒಂದು ವೇಳೆ ಅದು ಅನಧಿಕೃತ ಅನ್ನೋದೇ ಆಗಿದ್ದರೆ ಕಾನೂನಾತ್ಮಕವಾಗಿ ಬಗೆಹರಿಸ್ಕೊಳ್ಬೋದಾಗಿತ್ತು ಕೋರ್ಟ್ಗೆ ಹೋಗ್ಬಿಟ್ಟು. ಬಟ್ ಈ ಗಲಾಟೆ ಯಾಕು ಅಂತ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ದೆಹಲಿ ಪ್ರತಿನಿಧಿ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಏನಿದು ಅಕ್ರಮ ಮಸೀದಿ ವಿಚಾರ, ಗಲಾಟೆ ಮತ್ತು ಹಿಂಸಾತ್ಮಕ ರೂಪ ಪಡೆದಿದ್ದು ಯಾಕೆ ಪ್ರತಿಭಟನೆ? ಅರವಿಂದ್, ನೋಡಿ, ಶಿಮ್ಲಾದ ಸಂಜೋಲಿ ಅನ್ನುವಂಥ ಪ್ರದೇಶದಲ್ಲಿ ಒಂದು ಮಸೀದಿ ನಿರ್ಮಾಣ ಆಗಿರುವಂಥದ್ದು ಸುಮಾರು 10 ವರ್ಷಗಳ ಹಿಂದೆ ಈ ಮಸೀದಿ ನಿರ್ಮಾಣ ಆಗಿತ್ತು. ಆದರೆ ಇತ್ತೀಚೆಗೆ ಇದು ಅನಧಿಕೃತ ಕಟ್ಟಡ ಅನ್ನುವಂಥ ಕೆಲವೊಂದಿಷ್ಟು ಆಕ್ಷೇಪಗಳು, ಆರೋಪಗಳು ಕೇಳಿಬಂದಿತ್ತು. ಇದಾದ ಬಳಿಕ ಕೆಲವೊಂದಿಷ್ಟು ಹಿಂದೂ ಪರ ಸಂಘಟನೆಗಳು ಕೂಡ ಈ ಮಸೀದಿಯನ್ನು ತೆರವು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿರಂತರವಾದಂಥ ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ. ಮುಖ್ಯವಾಗಿ ಇತ್ತೀಚೆಗೆ ಏನು ಈ ವಿಧಾನಸಭೆ ಅಧಿವೇಶನ ನಡೀಬೇಕಾದಂಥ ಸಂದರ್ಭದಲ್ಲೂ ಕೂಡ ಕೆಲವು ಕಾಂಗ್ರೆಸ್ನ ಶಾಸಕರು ಈ ಒಂದು ಮಸೀದಿಯ ವಿರುದ್ಧ ಆಕ್ಷೇಪವನ್ನು ವ್ಯಕ್ತಿಸಿದ್ರು. ಮತ್ತೆ ಇದು ಅಕ್ರಮವಾಗಿ ನಿರ್ಮಿಸಲಾಗಿದೆ, ಇದನ್ನು ತೆರವುಗೊಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರದ ಭಾಗವಾಗಿರುವಂತಹ ಶಾಸಕರು ಹೇಳಿದ್ರು. ಇದಾದ ಬಳಿಕ ಈ ಪ್ರತಿಭಟನೆಗೆ ಮತ್ತಷ್ಟು ಬಲ ಬಂದಿತ್ತು. ಹೀಗಾಗಿ ಹಿಂದೂ ಪರ ಸಂಘಟನೆಗಳು ಬಹಳ ತೀವ್ರತರವಾದಂಥ ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು. ಸರ್ಕಾರಕ್ಕೆ ನಿರಂತರವಾದಂಥ ಒತ್ತಡವನ್ನು ಹಾಕಿದ್ರು ಕೂಡ ಅದನ್ನು ತೆರವುಗೊಳಿಸುವಂತ ನಿಟ್ಟಿನಲ್ಲಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ. ಹೀಗಾಗಿ ಇವತ್ತು ಮಸೀದಿಗೆ ನುಗ್ಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಹಳಷ್ಟು ಸಂಘಟನೆಗಳು ಒಂದಾಗಿ ಇವತ್ತು ಮೆರವಣಿಗೆಯನ್ನು ಕೂಡ ನಡೆಸಿದ್ರು. ಹೀಗಾಗಿ ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡುವಂತ ದೃಷ್ಟಿಯಿಂದ ಪ್ರತಿಭಟನಾಕಾರರನ್ನ ವಶಕ್ಕೆ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡಿದ್ರು. ಮೊದಲಿಗೆ ಪ್ರತಿಭಟನೆಯನ್ನ ನಿಯಂತ್ರಿಸುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಬ್ಯಾರಿಕೇಡ್ಗಳನ್ನ ತಳ್ಳಿ ಆ ಒಂದು ಪ್ರದೇಶವನ್ನ ನುಗ್ಗುವಂತ ಪ್ರಯತ್ನವನ್ನ ಮಾಡಿದ್ರು. ಈಗ ಸರಿಸುಮಾರು ಆ ಮಸೀದಿ ಇರುವಂತಹ ಪ್ರದೇಶದಿಂದ ಸುಮಾರು 100 ಮೀಟರ್ ದೂರದಲ್ಲಿ ಈ ಒಂದು ಪ್ರತಿಭಟನೆ ಬಹಳ ತೀವ್ರ ತರದಲ್ಲಿ ನಡೀತಾ ಇರುವಂತದ್ದು. ಮಸೀದಿಗೆ ರಕ್ಷಣೆಯನ್ನ ಕೊಡುವಂತ ನಿಟ್ಟಿನಲ್ಲಿ ಈಗ ಪೊಲೀಸರು ಕೂಡ ಬ್ಯಾರಿಕೇಡ್ ಅನ್ನ ಹಾಕಿದ್ದಾರೆ. ಆದ್ರೆ ಆದಾಗ್ಯೂ ಕೂಡ ಪ್ರತಿಭಟನೆ ತೀವ್ರದ ಸ್ವರೂಪದಲ್ಲಿ ನಡೀತಾ ಇರುವಂತದ್ದು. ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರನ್ನ ನಿಯಂತ್ರಣ ಮಾಡಲಿಕ್ಕೆ ಲಾಠಿ ಚಾರ್ಜ್ ಅನ್ನ ಮಾಡಲಾಗಿದೆ. ಜೊತೆಗೆ ವಾಟರ್ ಕ್ಯಾನನ್ ಗಳನ್ನ ಕೂಡ ಬಳಸಿಕೊಳ್ಳಲಾಗಿರುವಂತದ್ದು. ಈ ಮೂಲಕ ಪ್ರತಿಭಟನಾಕಾರರನ್ನ ನಿಗ್ರಹಿಸುವಂತ ಕೆಲಸವನ್ನ ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಆದ್ರೆ ಈವರೆಗೂ ಕೂಡ ಪ್ರತಿಭಟನೆ ಸದ್ಯಕ್ಕೆ ಹತೋಟಿಗೆ ಬಂದಿಲ್ಲ. ಇನ್ನೂ ಕೂಡ ಪ್ರತಿಭಟನೆ ನಡೀತಾ ಇರುವಂತದ್ದು. ಪ್ರತಿಭಟನಾಕಾರರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಎಲ್ಲ ಪ್ರಯತ್ನವನ್ನ ಸ್ಥಳೀಯ ಆಡಳಿತ ಮಾಡ್ತಾ ಇರುವಂತದ್ದು. ಈಗ ಸ್ಥಳದಲ್ಲಿ ಈಗಾಗಲೇ ಜಿಲ್ಲಾಧಿಕಾರಿ ಮತ್ತೆ ಪೊಲೀಸ್ ಮುಖ್ಯ ವರಿಷ್ಠಾಧಿಕಾರಿ ಕೂಡ ಉಪಸ್ಥಿತಿ ಇರುವಂತದ್ದು. ಪ್ರತಿಭಟನಾಕಾರರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನಗಳು ನಡೀತಾ ಇದಾವೆ. ಆದ್ರೆ ಮಸೀದಿಯ ಒಳಗಡೆ ಪ್ರವೇಶ ಕೊಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೋರಾಟಗಾರರು ಕೂಡ ಪ್ರತಿಭಟನೆಯನ್ನ ಮುಂದುವರಿಸಿರುವಂತದ್ದು. ಹೀಗಾಗಿ ಇದು ಮತ್ತಷ್ಟು ತೀವ್ರವಾದಂತ ಸ್ವರೂಪ ಪಡೆದುಕೊಳ್ಳುವಂತ ಸಾಧ್ಯತೆಗಳಿದಾವೆ. ಒಂದು ವೇಳೆ ಹೋರಾಟಗಾರರು ಏನಾದ್ರೂ ಮಸೀದಿಯ ಒಳಗಡೆ ಪ್ರವೇಶ ಮಾಡಿದ್ರೆ ಇದು ಮತ್ತಷ್ಟು ದೊಡ್ಡ ಘಟನೆಯಾಗಿ ಸಂಭವಿಸುವಂತದ್ದು ಬಹಳ ನಿಶ್ಚಿತವಾಗಿ ಕಾಣಿಸ್ತಾ ಇದೆ. ರೈಟ್.